ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವಳೆಂತ ದಾಸವಾಳ ತೋರಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ. ನೋಡಿ, ಇದರಲ್ಲಿ ಈ ಗಿಡದಲ್ಲಿ ಒಂದು ಎಷ್ಟೊಂದು ದಾಸವಾಳ ಇದೆ ಅಲ್ವಾ. ತುಂಬ ಚೆನ್ನಾಗಾಗ್ತದೆ. ತುಂಬ 2 ಕಲರ್ ಇದೆ, ಒಂದೇ ಗಿಡದಲ್ಲಿ 2 ಕಲರ್ ಆಗಿರುವಂಥದ್ದು. ಹಾಗೆ ಇದು ಬಿಳಿ ದಾಸವಾಳ ತುಂಬ ಇದೆ. ಈಗ ಎಷ್ಟು ಸಹ ಇದೆ, ಆಮೇಲೆ ಮಳೆ ಬಂದರೆ ಕೇಳೋದೇ ಬೇಡ, ಆಮೇಲೆ ಒಂದು ಸಾಗೋದೇ ಇಲ್ಲ. ಇವಳು ಈಗ ಎಲ್ಲಿಗೆ ಹೊರಟದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೀಗ ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ಬೇಗ ಬೇಗ ಹೊರಟು ಬೇಗ ಹೋಗಿ ಬರುವ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೇವೆ. ಬೇಗ ಹೋಗಿ ಬರುವ ಅಂತ ಹೇಳೋದಷ್ಟೇ ಆಯಿತಾ, ಅಲ್ಲಿ ಹೋದ್ಮೇಲೆ ತುಂಬ ಕೆಲಸ ಇರ್ತದೆ. ಹೋಗಿ ಬೇಗ ಬರುವ ಅಂತ ಹೇಳ್ಬಿಟ್ರೆ ಆಗೋದೇ ಇಲ್ಲ. ಅಂತೂ ನಾವು ಪುತ್ತೂರಿಗೆ ರೀಚ್ ಆದ್ವಿ. ಪುತ್ತೂರಿಗೆ ರೀಚ್ ಆಗಿ ಆಮೇಲೆ ಸ್ವಲ್ಪ ಹಾಸ್ಪಿಟಲ್ನ ಕೆಲಸ ಇತ್ತು, ಅಲ್ಲೆಲ್ಲ ಹೋಗಿ ಮುಗಿಸಿ ಆಮೇಲೆ ಮಾಲಿಗೆ ಬಂದ್ವಿ. ಹಾಗೆ ಇಲ್ಲಿ ಒಂದು ಮ್ಯಾಂಗೋ ಲಸ್ಸಿ ಕುಡಿದ್ವಿ. ಹಾಗೆ ಮಾಲಿಗೆ ಬರ್ತಾ ಒಂದು ಹಿತಿಶನ ಫೋಟೋ ತೆಗೆದ್ವಿ. ನೋಡಿ, ಹಿತಿಶ ಹೇಗಿದ್ಲಲ್ಲ. ಈಗ ಅವಳ ಹೇರ್ ಸ್ಟೈಲ್ ಬೇರೆ ಮಾಡೋಣ ಅಂತೇಳ್ಬಿಟ್ಟು ಪಾರ್ಲರಿಗೆ ಬಂದ್ವಿ. ತುಂಬ ಟೈಮ್ ಆಗಿತ್ತು ಹೇರ್ ಕಟ್ ಮಾಡದೆ. ಅದಕ್ಕೆ ಈ ಸಲ ಸೆಕೆ ಸಹ ಬೇರೆ, ಸ್ವಲ್ಪ ತೆಗಿಯೋಣ ಕೂದಲು, ಹೇರ್ ಸ್ಟೈಲ್ ಮಾಡೋಣ ಏನಾದರೂ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಬಂದ್ವಿ. ಹಾಗೆ ಅವಳು ಸುಮ್ಮನೆ ಕೂತಿದ್ದಾಳೆ ಈಗ. ನೋಡಿ, ಚಂದ ಕಾಣ್ತಾಳಲ್ಲ ಅವಳು. ಆ ಚಿಂಟು ಟಿ ವಿಯಲ್ಲಿ ಡೋರಾ ಬರ್ತಾರಲ್ಲ, ಅವಳ ಥರ ಕಾಣ್ತೇನೆಲ್ಲ ಅಂತ ತಿಳ್ಕೊಂಡಿದ್ಲು. ಪಾರ್ಲರ್ ಅವ್ರು ಕೂಡ ಚಂದ ಸಪೋರ್ಟ್ ಮಾಡ್ತಾಯಿದ್ರು. ಅವಳನ್ನು ಕಟ್ಸ್ಕೊಂಡು ಏನೆಲ್ಲ ಮಾತಾಡ್ಸ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಇದ್ರು. ಅವಳಿಗೆ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಅವಳು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾಳೆ ಈಗ. ನೋಡಿ, ಫೈನಲ್ ಲುಕ್ ಹೀಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಚಂದ ಕಾಣ್ತಾಳಲ್ಲ ಹಿತೀಶ. ಹಾಗೆ ಪಾರ್ಲರ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾವು ಹೋಟ್ಲಿಗೆ ಬಂದ್ವಿ. ಯಾವ ಹೋಟ್ಲು ಮಾತ್ರ ಹೋಟೆಲ್ ಅಶ್ವಿನಿಗೆ ಮಾತ್ರ ನಾನು ಪ್ರತಿ ಸಾರಿ ಟೆಸ್ಟಿಗೆ ಬರುವಾಗ ಈ ಹೋಟ್ಲನ್ನಂತ ಬರ್ತಾ ಇರ್ತೇವೆ. ಈ ಹೋಟ್ಲಿಗೆ ಬಂದು ತಿಂದರೆ ತುಂಬ ಖುಷಿಯಾಗೋದು ಮಾರ್ರೆ. ಅದಕ್ಕೋಸ್ಕರ ಇಲ್ಲಿಗೆ ಬರೋದು ಯಾವಾಗಲೂ. ಅಲ್ಲಿ ಒಂಥರ ಕಂಫರ್ಟ್ ಕೂಡ, ತಿಂದು ಚೆಂದ ಊಟ ಮಾಡಿ ಇವಳು ಹಿತಿಶ ಅದು ಇದು ಅಂತ ಹೇಳ್ಕೊಂಡಿರ್ತಾಳೆ. ಅದಕ್ಕೆ ಅಲ್ಲಿಗೆ ಬಂತು ಸ್ವಲ್ಪ ಖುಷಿ ಆಗ್ತದೆ, ಆರಾಮ್ಸೆ ಊಟ ಮಾಡ್ಬೋದು ಅಂತೇಳಿ. ಹಾಗೆ ಲೀಸ್ಟ್ ಕೂಡ ತುಂಬ ಉದ್ದ ಆಗ್ತದೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಒಮ್ಮೊಮ್ಮೆ ತಿನ್ನುವ ಟೈಮಿಗೆ ಸರಿ ತಿನ್ನಬೇಕಲ್ಲ, ಯಾವಾಗಲೂ ತಿನ್ನಲಿಕ್ಕೆ ಸಿಗ್ತದ ಅಲ್ಲ. ಹಾಗೆ ನಾವು ಬಿರಿಯಾನಿ ರೈಸು, ಚಿಕನು ಫ್ರೈ, ಆಮೇಲೆ ಪ್ರಾನ್ಸು ರವಾ ಫ್ರೈ ಹಾಗೆ ತಗೊಂಡ್ವಿ. ಮತ್ತು ಫಿಶ್ ಫ್ರೈ ತಗೊಂಡ್ವಿ. ಆಮೇಲೆ ಲೆಮನ್ ಸೋಡಾ ಜ್ಯೂಸ್ ತಗೊಂಡ್ವಿ. ಇಷ್ಟೆಲ್ಲ ತಿಂದ ಮೇಲೆ ಉದ್ದ ಬಿಲ್ ಬರೋದೇ ಇರ್ತದ, ನೀವೇ ಹೇಳಿ ಮಾರ್ರೆ. ಹಾಗೆ ನಾವು ಊಟ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ಹೊರಟ ಕೂಡಲೇ ಅಲ್ಲಿ ನೋಡಿ ಹೇಗಿದೆ ಮೋಡ, ಮಳೆ ಬರುವ ಹಾಗೆ ಇದೆ. ಅಲ್ಲಿ ಮಳೆ ಬರ್ತಾ ಇರಲಿಲ್ಲ, ಬಿಸಿಲು ಇತ್ತು ಸ್ವಲ್ಪ, ಬಟ್ ಮೋಡ ತುಂಬ ಆಗಿತ್ತು. ಹಾಗೆ ನಾವು ಬೇಗ ಬೇಗ ಹೊರಟ್ವಿ. ಪುತ್ತೂರಿಂದ ಸ್ವಲ್ಪ ಮುಂದೆ ಬಂದಿದ್ದಷ್ಟೇ, ಅಲ್ಲಿ ಮಳೆ ಬರ್ತಾ ಇತ್ತು. ನಾವು ಇರುವಾಗ ಮಳೆನೇ ಇರಲಿಲ್ಲ. ಆಮೇಲೆ ಪಟ ಜೋರು ಮಳೆ. ನೋಡಿ, ಇಲ್ಲೆಲ್ಲ ಮಳೆ ಬಂದಿದೆ. ಹಾಗೆ ಬರ್ತಾ ಫ್ರೂಟ್ಸ್ ಶಾಪ್ ಸಿಕ್ಕಿತು. ಫ್ರೂಟ್ಸ್ ತಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ಹಾಗೆ ಮ್ಯಾಂಗೋ ಮತ್ತು ಮೂಸಂಬಿ ಮತ್ತು 2 ಥರದ್ದು ಮ್ಯಾಂಗೋ ತಗೊಂಡ್ವಿ. ಹಾಗೆ ಮೂಸಂಬಿ ತಗೊಂಡ್ವಿ.
ಹಾಗೆ ಎಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ತುಂಬ ಶೆಕೆ ಸಹ ಇತ್ತು. ಹಾಗೆ ಈ ಹಿತಿಶನ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಸಾಕಾಗ್ತದೆ ಮಾರ್ರೆ. ಅವಳು ಒಂದು ಕೂರೋದು ಇಲ್ಲ, ಅವಳು ವಾಮಿಟ್ ಬರೋ ಥರ ಮಾಡ್ತಾಳೆ. ಕಾರಲ್ಲಿ ಕೂರೋದು ಅಂತ ಹೇಳಿದರೆ ಅವಳಿಗೆ ಸಾಕಾಗ್ತದೆ. ಅಂತೂ ಮನೆಗೆ ರೀಚ್ ಆದ್ವಿ. ಓಕೆ, ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.